ಇವತ್ತಿನ ವಿಷಯ ಏನಪ್ಪಾ ಅಂತ ಕೇಳಿದ್ರೆ ಕಬ್ಬಿನ ಬೆಳೆಯಲ್ಲಿ ಮಣ್ಣು ಸಡಿಲ್ ಮಾಡಿದ್ರೆ ಆಗುವಂಥ ದೊಡ್ಡ ಉಪಯೋಗಗಳ ಬಗ್ಗೆ ಈ ಒಂದು ವಿಡಿಯೋದಾಗ ಮಾಹಿತಿ ತೊಗೊಂಡು ಬಂದೇನ್ರಿ. ವಿಡಿಯೋ ಪೂರ್ತಿ ನೋಡ್ಕೊರಿ, ದಯವಿಟ್ಟು ಸ್ಕಿಪ್ ಮಾಡಬೇಡ್ರಿ. ಒಂದು ಮಾಹಿತಿ ಯೂಸ್ಫುಲ್ ಮಾಹಿತಿ, ರೈತರಿಗೆ ಅನುಕೂಲ ಆಗುವಂಥ ಮಾಹಿತಿಯನ್ನು ನಾ ಈ ವಿಡಿಯೋದಾಗ ತಂದೇನ್ರಿ. ನಮಸ್ಕಾರ ರೈತ ಬಾಂಧವರೇ, ಹೆಂಗಿದ್ದೀರಿ? ನಾನು ನಿಮ್ಮ ಬಾಳೇಶ್ ಮನಸ್, ನಮ್ಮ ಕೃಷಿಯಿಂದ ಕೃಷಿ ಚಾನಲ್ಗೆ ನಿಮ್ಮೆಲ್ಲರಿಗೂ ಆತ್ಮೀಯವಾದ ಒಂದು ಸ್ವಾಗತ. ಇವತ್ತೊಂದು ಹೊಸ ವಿಷಯ ತೊಗೊಂಡು ಮಹತ್ವದ ವಿಷಯ ತೊಗೊಂಡು ಮಾತಾಡಕ್ಕೆ ಬಂದೇನ್ರಿ. ನೀವು ಎಲ್ಲರೂ ಕಬ್ಬು ಹಚ್ತೀವಿ, ನೀರು ಉಣಿಸ್ತೀವಿ, ಗೊಬ್ಬರನೂ ಹಾಕ್ತೀವಿ. ಆದರೆ ಭಾಳ ಮಂದಿ ರೈತರು ಒಂದು ಸಣ್ಣ ತಪ್ಪು ಮಾಡ್ತಾರೆ. ಸಣ್ಣದೇನಲ್ಲ, ಏನಪ್ಪ ಅಂತ ತಪ್ಪು ಮಾಡ್ತಾರಂತ ಕೇಳಿದ್ರೆ ಮಣ್ಣು ಏರಿಸೋದನ್ನು ಸರಿಯಾಗಿ ಮಾಡೋಂಗಿಲ್ಲ. ಬರೀ ನೀರು ಗೊಬ್ಬರ ಕೊಟ್ರೆ ಸರಿ ಆಗಂಗಿಲ್ಲ. ಅದಕ್ಕೆ ಸರಿಯಾಗಿ ಒಂದು ಮಣ್ಣಿನ ಒಂದು ಆಧಾರ ನಾವು ಅದಕ್ಕೆ ಕಬ್ಬಿಗೆ ನಮ್ಮ ಬೆಳೆಗೆ ನಾವು ಕೊಟ್ಟು ಅಂದ್ರೆ ಅಲ್ಲಿ ಕಬ್ಬು ನಿಂತ್ಕೊಂಡು ಬೆಳ್ಯಾಕೆ ಅನುಕೂಲ ಆಕೈತಿ. ಇವತ್ತು ನಾನು ನಿಮಗೆ ಮಣ್ಣು ಏರಿಸೋದ್ರಿಂದ ಏನೇನು ಲಾಭ ಆಕೈತಿ, ಆ ಟೈಮ್ದಾಗ ಅದನ್ನು ಮಣ್ಣು ಏರಿಸ್ಬೇಕು, ಯಾವ ಟೈಮ್ದಾಗ ಗೊಬ್ಬರ ಹಾಕಬೇಕು, ಎಲ್ಲವನ್ನೂ ನಿಂತು ಸಮಾಧಾನ ಹೇಳ್ತೀನಿ. ಪೂರ್ತಿ ವಿಡಿಯೋ ನೋಡ್ಕೋರಿ. ಮೊದಲನೇದಾಗಿ ಮಣ್ಣು ಸಡಿಲ್ ಮಾಡೋದ್ರಿಂದ 5 ಪ್ರಮುಖ ಲಾಭಗಳದಾವು. ನಾನು ಒಂದೊಂದಾಗಿನ ಇಲ್ಲಿ ನಿಮ್ಗೆ ಪಾಯಿಂಟ್ ಟು ಪಾಯಿಂಟ್ ಬಿಡಿಸಿ ಹೇಳ್ತಾನೆ. ಪೂರ್ತಿ ವಿಡಿಯೋ ನೋಡೋಕೆ ಆದಷ್ಟು ಪ್ರಯತ್ನ ಮಾಡಿರಿ. ಮೊದಲನೇದಾಗಿ ಲಾಭ ಏನಪ್ಪ ಅಂತ ಕೇಳಿದ್ರೆ, ನಮ್ಮ ಬೆಳೆಯ ಬೇರುಗಳ ಬೆಳವಣಿಗೆ ಉತ್ತಮವಾಗಿ ಗಟ್ಟಿಯಾಗಿದ್ದರೆ ಬೇರುಗಳು ಉಸಿರಾಡಂಗಿಲ್ಲ. ನಾವು ಈ ಮಣ್ಣು ಅಥವಾ ಸಡಿಲ್ ಮಾಡೋದಾಗಲಿ, ಎಡೆ ಹೊಡೆಯೋದಾಗಲಿ, ಈ ಒಂದು ಕೂಟಿ ಹೊಡೆಯೋದಾಗಲಿ, ಈ ರೀತಿ ಒಂದು ಮಾಡುವುದರಿಂದ ಆಗ ನಮ್ಮ ಬೇರುಗಳು ಭೂಮಿಯ ಆಳಕ್ಕೆ ಹೋಗಿ ಕಬ್ಬಿಗೆ ಒಂದು ಶಕ್ತಿ ಸಿಕ್ಕಂಗೆ ಆಕೈತಿ, ಬೆಳವಣಿಗೆ ಜೋರಾಕೈತಿ. ಎರಡನೇದಾಗಿ ಪ್ರಮುಖ ಅಂದ್ರೆ ನಮ್ಮ ಭೂಮಿಯಾಗ ಕಸ ಪೈಪೋಟಿ ಮಾಡ್ತಿರ್ತಾವೆ. ಕಸ ಭಯಂಕರ ಬೆಳಿತಿರ್ತೈತಿ. ಅದು ನಾವು ಕೊಟ್ಟಂಥ ನೀರು ಗೊಬ್ಬರ ಬೆಳಿಗ್ಗೆ ಸಿಗಲಾರ್ದಂಗೆ ಪೈಪೋಟಿ ಮಾಡಿ ಅದನ್ನು ನಾವು ತಿಂತಿರ್ತಾವೆ. ಹೀಗಾಗಿ ಕಬ್ಬಿನ ಬೆಳವಣಿಗೆ ಸರಿಯಾಗಿ ಬೆಳವಣಿಗೆ ಆಗಂಗಿಲ್ಲ. ಅದಕ್ಕೆ ಸ್ನೇಹಿತರೆ, ಈ ಮಣ್ಣು ಒಂದು ಏರಿಸೋದಾಗಲಿ, ಒಂದು ಮಣ್ಣು ಸಡಿಲು ಮಾಡೋದಾಗಲಿ, ಆ ಕಸವನ್ನೆಲ್ಲ ಮುಚ್ಚಿ ಕೆಳಗೆ ಭೂಮಿ ಆಳಕ್ಕೆ ಸೇರಿಸ್ತಾವೆ. ಆಗ ಅದು ನಮಗೆ ಹಸಿರೆಲೆ ಗೊಬ್ಬರ ಕೂಡ, ಒಂಥರ ಹಸಿರೆಲೆ ಗೊಬ್ಬರ ಕೂಡ ಸಿಗ್ತದೆ. ಈಗ ದೊಡ್ಡ ಕಾಂಗ್ರೆಸ್ ಗಿಡಗಳು ಸಣ್ಣ ಪ್ರಮಾಣದಾಗ ಬೆಳೆದಿರ್ತಾವೆ. ಅಲ್ಲೆಲ್ಲಿ ನಾವು ಹೊಡೆದು ಮುಚ್ಚೋದ್ರಿಂದ ಅದು ಹಸಿರೆಲೆ ಗೊಬ್ಬರ ಆಗ್ತದೆ. ಇನ್ನು ಮೂರನೇದಾಗಿ ಈ ನಮ್ಮ ಕಬ್ಬಿನ ಮರಿಗಳ ಸಂಖ್ಯೆ, ಈ ಟಿಲ್ಲರ್ಸ್ ಅಂತೀವಿ ನೋಡ್ರಿ, ಅವು ಸಡ್ಲಿದ್ರೆ ಕಬ್ಬಿನ ಒಂದು ಗಡ್ಡಿ ಒಳಗಿಂದ ಹೊಸ ಕಬ್ಬುಗಳು ಉಟ್ಕೊಳ್ಳೋಕೆ ಅನುಕೂಲ ಆಕೈತಿ. ಹೀಗಾಗಿ ಅಂದ್ರೆ ಕಬ್ಬ ಹಚ್ಚಿದ ಜಾಗದಾಗ 10 ಕಬ್ಬು ಬರ್ತಾವೆ ಅಂದರೆ ಒಂದು ಗುಂಪು ಬೆಳೆಯಾಗಿ ಪರಿವರ್ತನೆ ಆಕೈತಿ. ಹೀಗಾಗಿ ಅದು ಗಾಳಿಗೆ ಮತ್ತು ಒಂದು ಈ ಪ್ರಕೃತಿ ವಿಕೋಪಕ್ಕೆ ಜಾಸ್ತಿ ಮಳೆ ಆದಾಗ ಅದು ಕಬ್ಬು ಬೆಳಂಗಿಲ್ಲ. 10-12 ಫೂಟ್ ಎತ್ತರ ಬೆಳೆದ್ರೂ ಕಬ್ಬ ಬುಡಕ್ಕೆ ಮಣ್ಣು ಗಚ್ಚಿ ಆಗ್ತೈತಿ. ಹೀಗಾಗಿ ಅದು ಕಬ್ಬು ಬೆಳಂಗಿಲ್ಲ. ಮತ್ತು ಸಾಧಾರಣವಾಗಿ ನಾವು ಮಣ್ಣು ಏರಿಸಲಿಲ್ಲ ಅಂದ್ರೆ ಒಂದು ಸಣ್ಣ ಗಾಳಿ ಬಂದ್ರೂ ಕಬ್ಬು ಬೀಳ್ತೈತಿ. ಕಬ್ಬು ಬೀಳಬಾರ್ದಂಗೆ ಬಿತ್ತಂದ್ರೆ ಕಬ್ಬಿನ ಒಳಗೆ ತೂಕ ಬರೋಂಗಿಲ್ಲ. ಸಕ್ರಿಯ ಅಂಶ ಮಾಡೋ ವಿಧಾನಪ್ಪ ಯಾವಾಗ ಅಂತ ಕೇಳಿದ್ರೆ, ಈಗ ಯಾವಾಗ ಮಾಡಬೇಕು ಅಂತ ಕಬ್ಬಿಗೆ ಕನಿಷ್ಠ 2 ಬಾರಿ ಮಣ್ಣು ಏರಿಸ್ಬೇಕು. ಒಂದನೇದು ನಾವು 60ನೇ ದಿನದಾಗ ಮಾಡಬೇಕು. ಕಬ್ಬು ಹೆಚ್ಚು ಕಡಿಮೆ ಒಂದು ಮೊಣಕಾಲ ಅಷ್ಟು ಬಂದಿರ್ತೀವಿ, ಮೊಣಕಾಲ ಉದ್ದ. ಮೊದಲನೇ ಸಾರಿ ನಾವು ಅವಾಗ ಎಡೆ ಹೊಡಿಬೇಕು. ಸಾಕಷ್ಟು ಮಣ್ಣೇನ ಕೆಡಬಾರ್ದು. ಮಣ್ಣು ಸಡಿಲ ಮಾಡೋದು ಬಹುಮುಖ್ಯ ಒಂದಿದ್ರೊಳಗೆ. ಈ ಸಮಯದಾಗ ನಾವು ಈ TSP, DAP, ಫಾಸ್ಫೇಟ್, SSP ಈ ರೀತಿ ಒಂದು ಪೊಟ್ಯಾಶಿ, ಯೂರಿಯಾ ಕೂಡಿಸ್ಕೊಂಡು ನಾವು ಗೊಬ್ಬರ ಹಾಕಿ ಅದನ್ನು ಮಣ್ಣು ಏರಿಸುವಂಥ ಕೆಲಸವನ್ನು ಮಾಡಿದ್ರೆ ಇನ್ನೂ ಬಹಳ ಒಂದು ಉತ್ತಮವಾಗ್ತೈತಿ. ಯಾಕಂದ್ರೆ ನಾವು ಹಾಕಿದಂಥ ಗೊಬ್ಬರ ಎಲ್ಲ ಮಣ್ಣಿನೊಳಗೆ ಮಿಕ್ಸ್ ಆಗ್ತೈತಿ. ಮಣ್ಣಿನೊಳಗೆ ಮಿಕ್ಸ್ ಆಗೋದ್ರಿಂದ ನಾವು ಕೊಟ್ಟಂಥ ಗೊಬ್ಬರದ ಬಳಕೆ ಎಲ್ಲ ಸರಿ ಆಗ್ತೈತಿ. ಮತ್ತು ಇದು 60ನೇ ದಿನಕ್ಕೆ ಆಯ್ತು. ಇನ್ನು 120 ದಿನಕ್ಕೆ ಅಂದ್ರೆ 4ನೇ ತಿಂಗಳಿಗೆ ಕಬ್ಬು 4-5 ಗಣಿಕೆ ಅದು ಆಗಿರ್ತಾವೆ. ಹೆಚ್ಚು ಕಡಿಮೆ 3-4 ಗಣಿಕೆ ಆಗಿರ್ತಾವೆ. ಆ 3-4 ಗಣಿಕೆ ಒಳಗಿಂದ ನಾವು 1-2 ಗಣಿಕೆ ಕಬ್ಬ ಮುಚ್ಚುವುದರಿಂದ ಅಲ್ಲಿ ಇನ್ನೂ ಕಬ್ಬಿನ ಒಂದು ಮಣ್ಣಿನಲ್ಲಿ ನಾವು ಕಬ್ಬನ್ನು ಸಾಲು ಏರಿಸೋದ್ರಿಂದ ದೃಢವಾಗಿ ಕಬ್ಬು ನಿಂತ್ಕೊಳ್ಳೋಕೆ ಅನುಕೂಲ ಆಕೈತಿ. ಎಷ್ಟು ಎತ್ತರ ಬೆಳೆದ್ರೂ ನಮಗೆ ಕಬ್ಬು ಬೀಳುವಂಥ ಕೆಲಸ ಆಗಿಲ್ಲ. ಇವಾಗ ಮಣ್ಣನ್ನು ಪೂರ್ತಿ ತೆಗೆದು ಕಬ್ಬಿನ ಬುಡಕ್ಕೆ ದಿನ್ನೆ ಥರ ಹಾಕಿದ್ವು ಅಂದ್ರೆ ನಮಗೆ ನಡು ಸಾಲು ತಯಾರಾಗ್ತೈತಿ. ಸಾಲು ತಯಾರಾದ್ರೆ ಆ ಸಾಲಿನೊಳಗೆ ನಾವು ನೀರಾವರಿ ಮಾಡೋಕ್ಕೂ ನಮಗೆ ಭಾಳಷ್ಟು ಅನುಕೂಲ ಆಗ್ತೈತಿ. ಮತ್ತು ಎತ್ತುಗಳು ನಡೆದಾಗ ಎಷ್ಟು ಚೆನ್ನಾಗಿರ್ತದೆ.
ನೋಡ್ರಿ ನೀವು. ಅದರ ಟ್ರ್ಯಾಕ್ಟರ್ದಿಂದ ಮಾಡೋಕ್ಕಿಂತನೂ ನಾವು ಎತ್ತುಗಳಿಂದ ಮಾಡುವಂಥ ಕೆಲಸ ಪೂರ್ಣವಾಗಿ ನಾವು ಮಾಡಬೇಕಾಗ್ತೈತಿ. ಭೂಮಿ ಒಳಗೆ ನಮ್ಮ ಎತ್ತುಗಳ ನಡೆದಾಗ ಮಣ್ಣು ಎಷ್ಟು ಚೆನ್ನಾಗಿ ಒಂದು ಮುಗಿಸಿ ಹೋಗ್ತೈತಿ, ಹೆಜ್ಜೆ ಬೀಳಂಗಿಲ್ಲ. ಟ್ರ್ಯಾಕ್ಟರ್ ಆದ್ರೆ ದೊಡ್ಡ ಪ್ರಮಾಣದಾಗ ಸ್ವಲ್ಪ ತೇವಾಂಶ ಇದ್ದರೂ ಕೂಡ ಹಸಿಯಿಂದ ಅಲ್ಲಿ ತೇವಾಂಶದಿಂದ ಬ್ಯಾಕ್ಟೀರಿಯಾಗಳು ಮತ್ತು ಜೀವಾಣುಗಳು ಒಂದು ಸಾಯುವಂಥ ಕೆಲಸನೂ ಆಗ್ತಿರ್ತೈತಿ. ಆದಷ್ಟು ಎತ್ತುಗಳಿಂದ ಮಾಡೋದು ಬಹಳ ಒಂದು ಉತ್ತಮವಾದ ಕೆಲಸ ಇರ್ತೈತಿ. ಆದ್ರೆ ಈಗ ಎಲ್ಲರ ಕಡೆ ಅಂತೂ ಎತ್ತಿನ ಒಂದು ಅಭಾವ ಅದಾವು, ಎತ್ತುಗಳು ಕಟ್ಟುವಂಗಿಲ್ಲ. ಎಲ್ಲರೂ ಒಂದು ಮಷೀನ್ ಅವಲಂಬನೆ ಆಗಿದಾರು. ಆದರೂ ಎತ್ತುಗಳಿಂದ ಮಾಡಿದ್ರಂತೂ ಭಾಳ ಒಳ್ಳೆಯದ. ನೋಡ್ರಿ, ಮಣ್ಣು ಏರ್ಸೋದ ಕಬ್ಬಿನ ಕೆಳಗಡೆ ಒಣಗಿದ ಎಲೆ ಇರ್ತಾವಲ್ಲ, ಅವನ್ನೆಲ್ಲ ತೆಗೆದು ಸುಲಿದು ತಳಗೆ ಹಾಕಿರ ಅದನ್ನು ನಾವು ಮತ್ತು ಮಲ್ಸ್ ಥರನೂ ಮಾಡ್ಕೋಬೋದು. ಒಂದು ನೀರಿನ ತೇವಾಂಶವನ್ನು ಹಿಡಿದಿಟ್ಕೊಳ್ಳುವಂಥ ಕೆಲಸನೂ ಅಲ್ಲಿ ಆಗ್ತೈತಿ. ಮತ್ತು ಇನ್ನೂ ಒಂದು ಮುಖ್ಯ ವಿಷಯ ಏನಪ್ಪ ಅಂತ ಕೇಳಿದ್ರೆ, ಹೊಲದಾಗ ಭಾಳ ನೀರು ಇದ್ದಾಗ ಈ ಕೆಲಸ ಮಾಡಬಾರ್ದು. ಹಸಿ ಇದ್ದಾಗ ಅಂದ್ರೆ ಬರೀ ಒಂದು ಒಗರು ಹಸಿ ಅಂತೇವೆ ನೋಡ್ರಿ, ಆ ಥರ ಇರಬೇಕು. ಕೈಗೆ ಮಣ್ಣು ಅಂಟ್ಕೋಬಾರ್ದು. ಒಣ ಮಣ್ಣು ಭಾಳ ಜಾಸ್ತಿ ನೆಲ ಒಣಗಿದ್ದು ಇರಬಾರ್ದು, ಜಾಸ್ತಿ ಕೆಸರಾಗಿರಬಾರ್ದು. ಇಂಥದ್ರೊಳಗೆ ನಾವು ಈ ಕೆಲಸ ಮಾಡಿದ್ರೆ ಭಾಳ ಚೆನ್ನಾಗಿ ಈ ಒಂದು ಹರಗು ವ್ಯವಸ್ಥೆ ಅನ್ಬೇಕು, ಅಥವಾ ಈ ಮಣ್ಣು ಸಡಿಲ್ ಮಾಡುವಂಥ ಕೆಲಸ ಭಾಳ ಅಂದ್ರೆ ಭಾಳ ಒಳ್ಳೆಯದಾಕೈತಿ. ರೈತ ಬಂದವ್ರಿ, ನಮ್ಮ ಮಣ್ಣೇ ನಮಗೆ ಬಂಗಾರ ಇದ್ದಂಗೆ. ಅದನ್ನು ಎಷ್ಟು ಚೆನ್ನಾಗಿ ನಾವು ನೋಡ್ಕೊತೀವಿ, ಒಟ್ಟು ನಮಗೆ ಖುಷಿ ಸಿಗ್ತೈತಿ. ಇದೇ ಇವತ್ತಿನ ನಮ್ಮ ಕೃಷಿಯಿಂದ ಖುಷಿ ಚಾನೆಲ್ನ ಮಾಹಿತಿ. ನಿಮಗೆ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಮಾಡಿರಿ. ವಿಡಿಯೋ ಇಷ್ಟ ಆದರೆ ನಿಮ್ಮ ಊರಿನ ಎಲ್ಲ ರೈತರಿಗೂ ಇದನ್ನು ವಾಟ್ಸಪ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡ್ರಿ. ಮುಂದಿನ ವಿಡಿಯೋದಾಗ ಕಬ್ಬಿನ ಗೊಬ್ಬರ ಬಗ್ಗೆ ಮಾತಾಡೋದ್ರಿ. ಮತ್ತೊಂದು ಒಳ್ಳೆಯ ವಿಡಿಯೋ ತೊಗೊಂಡು ಬರ್ತದೆ. ಇಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ.